ಬ್ಲೌಸಿನ ಲೆಂತು 14.5 15.5 ಇಂಚಿಗೆ ಮಾರ್ಕ್ ಹಾಕೋಣ. 1 ಇಂಚು ಮಾರ್ಜಿನ್ 15.5ಗೆ ಮಾರ್ಕ್ ಹಾಕಿದ್ದೀನಿ. ಇದರ ಶೋಲ್ಡರ್ 5.25 ಇಂಚು ಇಡ್ತಾ ಇದ್ದೇನೆ. 5.25. ಕೆಳಗೆ ಕೂಡ ಅಷ್ಟೇ 5.25. ಇದರ ಚೆಸ್ಟ್ 38, ಸೊಂಟದ ಸುತ್ತಳತೆ 33.5, ಆರ್ಮ್ ಹೋಲ್ ಡೌನು 6 ಇಂಚು, ಆರ್ಮ್ ಹೋಲ್ ಡೌನ್ 6 ಇಂಚು ಇಟ್ಟಿದ್ದೀನಿ. ಕಂಕುಳಿನ ಸುತ್ತಳತೆ 18 ಇಂಚ್ ಅಂದರೆ 9. ಮೂವತ್ತೆಂಟು 4ನೇ 1 ಭಾಗ 9.5. 9.5 1.5 ಇಂಚು ಮಾರ್ಜಿಂಗು. ಸೊಂಟ 33.5, 8.25 1 ಪಾಯಿಂಟ್, 1 ಇಂಚು ಡಾಟು, 1.5 ಇಂಚು ಮಾರ್ಜಿಂಗ್. ಇದಕ್ಕೆ ಡಾಟು ಈ ಬದಿಯಿಂದ 4.5ಗೆ ಮಾರ್ಕ್ ಮಾಡಿದ್ದೀನಿ. ಇದರ ಬ್ಯಾಕ್ ಡೀಪು 4.25ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಕೆಳಗಿನಿಂದ ಮೇಲಕ್ಕೆ ಇದರ ಅಗಲ ಬಿಡ್ತು 6.25 ಇಡ್ತಾ ಇದ್ದೀನಿ. 3 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. 3 ಇಂಚಿಗೆ ಡಾಟ್ ಲೆಂತು 4.25. ಡಾಟ್ನ ಅಗಲ ಇಲ್ಲಿ 1 ಇಂಚು. ಇಲ್ಲಿಂದ 1.25 ಇಂಚು ಬಿಟ್ಟು ಒಂದು ಮಾರ್ಕ್ ಹಾಕಿಕೊಳ್ಳಿ. ಆಮೇಲೆ ಇದರ ಆರ್ಮ್ ಹೋಲು ಚೆಕ್ ಮಾಡೋಣ. ಮೇಲಿನ ಲೈನಿಂದ 1/2 ಇಂಚು ಬಿಟ್ಟು ಈ ರೀತಿ ಟೇಪನ್ನು ನಿಧಾನವಾಗಿ ತಿರುಗಿಸುತ್ತಾ ಬನ್ನಿ. 8.25 ಬರುತ್ತಾ ಇದೆ. ಇದಕ್ಕೆ ಮೇಲಿಂದ ಕೆಳಕ್ಕೆ ಮಾರ್ಕ್ ಹಾಕುವಾಗ ನಾವು ಇಲ್ಲಿ ಮೇಲೆ 5.25 ಇಟ್ಟಿದ್ದೇನೆ. ಇಲ್ಲಿಗೆ 1/4 ಇಂಚು ಒಳಗೆ ತೆಗೆದುಕೊಳ್ಳಿ. 1/4 ಇಂಚು ಅಥವಾ 3 ಪಾಯಿಂಟ್ ಇಷ್ಟು ಒಳಬದಿಗೆ ತಗೊಳ್ಳಿ. ಈ ರೀತಿ. ಇವಾಗ ಈ ಕಾರ್ನರ್ನಿಂದ 1/4, ಈ ಕಾರ್ನರ್ನಿಂದ ಈ ರೀತಿ ತೆಗೆದುಕೊಳ್ಳುವುದರಿಂದ ಇಲ್ಲಿ ಹಿಂದ್ಗಡೆ ರಿಂಕಲ್ಸ್ ಬರುವುದಿಲ್ಲ, ಬಟ್ಟೆ ತುಂಬ ಉಳಿದುಕೊಳ್ಳುವುದಿಲ್ಲ ಅಲ್ಲಿ. ಇಲ್ಲಾಂದರೆ ಇಲ್ಲಿ ಬಟ್ಟೆ ಉಳಿಯುತ್ತದೆ ಹೆಚ್ಚು. ಒಂಬತ್ತು ಇಂಚಿಗೆ 1 ಪಾಯಿಂಟ್ ಕಮ್ಮಿ ಇದೆ, ಆದರೆ ಅದು ಸರಿಯಾಗಿ ಬರುತ್ತದೆ. ಮತ್ತೆ ಇಲ್ಲಾಂದರೆ ಕೈ ಕೂರಿಸೋದಕ್ಕೆ ಮೊದಲು ಸ್ವಲ್ಪ ನಾವು ಅದನ್ನು ರೌಂಡ್ ಶೇಪ್ ಮಾಡಿಕೊಳ್ಳದೆ. ಇಲ್ಲಿಂದ ಕೆಳಕ್ಕೆ ಸ್ವಲ್ಪ 1-2 ಪಾಯಿಂಟಿನಷ್ಟು ನೋಡಿ, ಈ ಥರ ತಗೊಳ್ಳಿ. ಈ ಥರ ಕೆಳಕ್ಕೆ. ಮತ್ತು ಈ ಬದಿಯಲ್ಲಿ ಇಲ್ಲಿ 1/2 ಇಂಚು ಮೇಲಕ್ಕೆ ತಗೊಳ್ಳಿ. ಹಿಂದ್ಗಡೆ ಶೇಪು ತುಂಬ ಚೆನ್ನಾಗಿ ಕೂರ್ತದೆ. ಇವಾಗ ಬ್ಯಾಕ್ ಪಾರ್ಟ್ ಇದು ಮಾರ್ಕ್ ಆಗಿದೆ. ಮತ್ತು ಇಲ್ಲಿ ಅಗಲ
2.25 ಅಥವಾ 2.5. ಇಲ್ಲಿಂದ ಇಲ್ಲಿಗೆ 2.25 ಇಟ್ಟಿದ್ದೇನೆ. ಇಲ್ಲಿಂದ ಇಲ್ಲಿಗೆ 2.25 ಇಟ್ಟಿದ್ದೇನೆ. ಇಲ್ಲಿ 3 ಇಂಚು ಇಟ್ಟಿದ್ದೇನೆ. ಅದು 6.5ಗೆ ರೆಡಿ ಆಗುತ್ತದೆ. ಈ ಕಾರ್ನರ್ನಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕಿಕೊಂಡು ಈ ಫ್ರೆಂಚ್ ಕರ್ವ್ನಿಂದ ಸರಿಯಾಗಿ ರೌಂಡ್ ಶೇಪನ್ನು ತೆಗೆದುಕೊಳ್ಳಿ. ಇವಾಗ ಬ್ಯಾಕಿದ್ದು ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ, ಪೂರ್ತಿ ಆಗಿದೆ. ಇವಾಗ ಇದನ್ನು ಕಟ್ ಮಾಡೋಣ. ಇಲ್ಲಿ ಶೋಲ್ಡರ್ನಲ್ಲಿ ಒಳಬದಿಗೆ 1 ಪಾಯಿಂಟ್ನಷ್ಟು ಒಳಕ್ಕೆ ಕ್ರಾಸ್ ಮಾರ್ಕ್ ಹಾಕಿಕೊಳ್ಳಿ. ಕೇವಲ ಒಂದೇ ಪಾಯಿಂಟ್, 1 ನೂಲಿನಷ್ಟು, ಅಂದರೆ 1 ಪಾಯಿಂಟ್. ಯಾಕಂದರೆ ಅದು ಶೋಲ್ಡರ್ ಟೈಟಾಗಿ ಕೂರುತ್ತದೆ, ಜಾರುವುದಿಲ್ಲ. ಅದಕ್ಕಾಗಿ 1 ಪಾಯಿಂಟ್ ಒಳಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇವಾಗ ಬ್ಲೌಸಿನ ಮುಂಭಾಗವನ್ನು ಕಟ್ ಮಾಡೋಣ. ಈ ಪೀಸನ್ನು ಇಲ್ಲಿಂದ ತೆಗೆದು ಇಲ್ಲಿ ಇಡೋಣ. ಇಲ್ಲಿ ಮುಂಭಾಗವನ್ನು ಕಟ್ ಮಾಡುತ್ತೇನೆ. ಇಲ್ಲಿ ಕೆಳಗೆ ಉಳಿದ ಬಟ್ಟೆಯಲ್ಲಿ ಅಸ್ತೀನ ಕೈಯನ್ನು ಕಟ್ ಮಾಡಿಕೊಳ್ಳುತ್ತೇನೆ. ಬಟ್ಟೆ ಬೇಕಾದಷ್ಟು ಇದೆ. ಹೂಕ್ ಮತ್ತು ಐಪಟ್ಟಿಗಾಗಿ ಮಾರ್ಕನ್ನು ಹಾಕಿಕೊಳ್ಳುವ. ಇಲ್ಲಿ ಹೂಕ್ ಐಪಟ್ಟಿಗಾಗಿ ಮಾರ್ಕ್ ಹಾಕಿಕೊಳ್ಳುವ. ಇವಾಗ ಮುಂಭಾಗದ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಹಿಂಭಾಗದಿಂದ ಮುಂಭಾಗಕ್ಕೆ 1.5 ಇಂಚು ಹೆಚ್ಚು ಬಟ್ಟೆಯನ್ನು ಇಟ್ಟು ಮಾರ್ಕನ್ನು ಹಾಕಿಕೊಳ್ಳಬೇಕು. ಇಲ್ಲಿಂದ ಕೆಳಗೆ 1.5 ಇಂಚಿನಷ್ಟು ಹೆಚ್ಚು ಇಡಬೇಕು. ಅದು ಕ್ರಾಸ್ ಪಟ್ಟಿ ಮಾರ್ಜಿಂಗಾಗಿ. ಇವಾಗ ನಾನು ಇಲ್ಲಿ ಹಿಂಭಾಗದಲ್ಲಿ ಕ್ರಾಸ್ ಮಾರ್ಕ್ ಹಾಕಿ 5 ಕಾಲಿಗೆ ಇಟ್ಟಿದ್ದೇನೆ. 5 ಕಾಲು 1 ಪಾಯಿಂಟ್ ಅಷ್ಟು ಇಟ್ಟಿದ್ದೇನೆ. ಇವಾಗ ಮುಂಭಾಗಕ್ಕೆ ಬರುವಾಗ ಅದನ್ನು ಇನ್ನೂ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ. 5 ಕಾಲು 1 ಪಾಯಿಂಟ್ ಆದರೆ ಅದಕ್ಕಿಂತ 3/4 ಇಂಚು ಡೌನ್ ಮಾಡಿಕೊಂಡು ಮುಂದಕ್ಕೆ ಇಡಬೇಕು. 3/4 ಇಂಚು ಕಡಿಮೆ ಮಾಡಿ ನೋಡಿ, 3/4 ಇಂಚಿನಷ್ಟು ಕಮ್ಮಿ ಮಾಡಿ ಮಾರ್ಕನ್ನು ಹಾಕಿ ಇಲ್ಲಿಂದ ನಾನು ಆವಾಗ ಮಾರ್ಕ್ ಹಾಕಿದ್ದು ಇಲ್ಲಿ ಉಂಟು ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಲ್ಲಿಂದ ಇಲ್ಲಿಗೆ 1 ಇಂಚು ಬಿಟ್ಟು
ಈ ರೀತಿ ಶೇಪ್ ಮಾರ್ಕನ್ನು ಹಾಕಿಕೊಳ್ಳಿ. ಒಂದು ಇಂಚಿಗಿಂತ ಜಾಸ್ತಿ ಇಟ್ಟರೆ ಮುಂದುಗಡೆ ರಿಂಕಲ್ಸ್ ಬರ್ತದೆ. ಇಷ್ಟು, ಇದು ಮುಂಭಾಗದ ಶೇಪ್ ಆಯಿತು. ಇದು ಫ್ರಂಟ್ ಸೈಡ್ ಇದ್ದು. ಇಲ್ಲಿ ಹಿಂಭಾಗದ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇವಾಗ ಈ ಬ್ಯಾಕನ್ನು ಇಲ್ಲಿಂದ ತೆಗೆಯೋಣ. ಆರ್ಮ್ ಹೋಲ್ ಮಾರ್ಕ್ ಹಾಕಿ ಆಗಿದೆ. ಇವಾಗ ಇದರ ಫೂಕ್ ಪಟ್ಟಿ ಲೆಂತು 7.5 ಇಂಚು ಇದೆ. 7.5 ಇಂಚಿ ನೋಡಿ, ಇಲ್ಲಿಂದ ಇಲ್ಲಿಗೆ 7.5 ಇಂಚು. ಇಲ್ಲೊಂದು ಮಾರ್ಕ್ ಹಾಕಿದ್ದೇನೆ. ಅಲ್ಲಿಂದ ಮೇಲಕ್ಕೆ 2.5 ಇಂಚು. ಹತ್ತು ಇಂಚು ಆಗುತ್ತದೆ. ಇಲ್ಲಿ ಕುತ್ತಿಗೆ ಕೆಳಭಾಗದ ಅಗಲ 2.25 ಇಂಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಮತ್ತು ಇಲ್ಲಿ ಯಾವಾಗಲೇ ಮಾರ್ಕ್ ಹಾಕಿದ್ದಕ್ಕೆ ಒಂದು ನೇರವಾಗಿ ಲೈನನ್ನು ಹಾಕಿಕೊಳ್ಳುತ್ತೇನೆ. ಮೇಲಿನಿಂದ ಕೆಳಗೆ ಅಳೆಯುವುದಾದರೆ ನೋಡಿ 7 ಇಂಚು ಬರ್ತಾ ಇದೆ. ನಾನು ಕೆಳಗಿನಿಂದ ಮೇಲಕ್ಕೆ ಅಳೆಯುತ್ತೇನೆ ಯಾವಾಗಲೂ. ಇದಕ್ಕೆ ರೌಂಡ್ ಶೇಪನ್ನು ಹಾಕಿಕೊಳ್ಳೋಣ. ಇವಾಗ ಇದಕ್ಕೆ ಕ್ರಾಸ್ ಪಟ್ಟಿ ಮಾರ್ಕ್ ಹಾಕೋಣ. ಒಂದು ಬ್ರೆಸ್ಟ್ ಪಾಯಿಂಟ್ ಒಂದು 10-11 ಇಂಚಿಗೆ ಇಡಬಹುದು. ಏಕೆಂದರೆ ಇದು 14.5 ಇಂಚು ಉದ್ದದ ಬ್ಲೌಸು. ಎರಡು ಮುಕ್ಕಾಲು ಅಂದರೆ ಇಲ್ಲಿ ನೋಡಿ 3 ಕಾಲು, 3 ಕಾಲಿಗೆ ಬರುತ್ತದೆ. 3 ಕಾಲು ಕ್ರಾಸ್ ಪಟ್ಟಿ ಅಗಲ 3 ಕಾಲು ಅಂದರೆ ರೆಡಿ ಬರುವುದು 2 ಕಾಲು. ಅದು ರೆಡಿ ಆಗುವಾಗ 2 ಕಾಲು ಆಗುತ್ತದೆ. ಇವಾಗ ಡಾಟ್ನ ಮಾರ್ಕ್ ಹಾಕಿಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2.25 ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೇನೆ. ಡಾಟ್ನ ಅಗಲ 2 ಇಂಚು. ಇದರ ಸೆಂಟರ್ 3.5 ಇಂಚು ಸೆಂಟರ್ ಬರ್ತಾ ಇದೆ. ಡಾಟ್ನ ಉದ್ದ 2.25 ಇಂಚು ಇಟ್ಟರೆ ಮೇಲಿಂದ ಬ್ರೆಸ್ಟ್ ಪಾಯಿಂಟ್ ನೋಡಿ 15 ಇಂಚು ಬಿಟ್ಟು 10.5 ಇಂಚಿಗೆ ಬ್ರೆಸ್ಟ್ ಪಾಯಿಂಟ್ ಬರುತ್ತದೆ. ಮೇಲಿಂದ 1/2 ಇಂಚು ಬಿಟ್ಟು ಇವಾಗ ಈ ಕ್ರಾಸ್ನಿಂದ ಇಲ್ಲಿಂದ ಇದಕ್ಕೆ ಒಂದು ಲೈನನ್ನು ಹಾಕಿಕೊಳ್ಳಿ. ಇಲ್ಲಿಂದ ಈ ಮಧ್ಯದಿಂದ ಇಲ್ಲಿಗೆ 2.5 ಇಂಚು ಬಿಟ್ಟು ಒಂದು ಮಾರ್ಕನ್ನು ಹಾಕಿಕೊಳ್ಳಿ. ಈ ಮೇಲಿನ ಡಾಟಿನ ಅಗಲ 1/2 ಇಂಚು ಇಟ್ಟಿದ್ದೀನಿ. ಇದರದ್ದು 2 ಇಂಚು. ಈ ಮಧ್ಯದ ಡಾಟು ಇದರ ಸೆಂಟರ್ನಿಂದ 1.5 ಇಂಚು ಆಚೆ, ಇಲ್ಲಿಂದ 1.5 ಇಂಚು ಈಚೆ ಸೈಡ್ಗೆ ಇಡಬೇಕು. ಈ ಥರ ಈ ಡಾಟ್ನ ಅಗಲ 1 ಇಂಚು ಹೊಡಿತಿದ್ದೇನೆ. ಈ ಡಾಟ್ನ ಅಗಲ ಕೂಡ ಅಷ್ಟೇ 1 ಇಂಚು ಇಡ್ತಾ ಇದ್ದೇನೆ.
ಇಲ್ಲಿಂದ ಮೇಲಕ್ಕೆ 1 ಇಂಚು ಮಾರ್ಕ್ ಹಾಕಿ ಈ ರೀತಿ ಸ್ವಲ್ಪ ಶೇಪನ್ನು ಕೊಡಬೇಕು. ಆಗ ಅದು ಸ್ವಲ್ಪ ಚೆಂದ ಕಾಣ್ತದೆ. ಇಲ್ಲಿ ಕೂಡ ಹಾಗೆ 1.25 ಇಂಚು ಅಥವಾ 1.5 ಇಂಚಿನಷ್ಟು ಈ ರೀತಿ ಶೇಪನ್ನು ಕೊಟ್ಟುಕೊಳ್ಳಬೇಕು. ಇವಾಗ ಫ್ರಂಟಿದ್ದು ಮಾರ್ಕು ಕಂಪ್ಲೀಟ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಇದ್ದ ಬಟ್ಟೆ ಮತ್ತೆ ಕಟ್ ಮಾಡೋದು ಈಗ ಅಲ್ಲ, ಈ ಡಾಟನ್ನೆಲ್ಲ ಹಾಕಿದ ಮೇಲೆ ಮತ್ತೆ ಕಟ್ ಮಾಡಿಕೊಳ್ಳುವ. ಇವಾಗ ಇದನ್ನು ಕಟ್ ಮಾಡಿಕೊಳ್ಳಬೇಕು. ಇವಾಗ ಎಲ್ಲ ಡಾಟನ್ನು ಹಾಕಿಕೊಂಡಾದ ಮೇಲೆ ಉಳಿದ ಬಟ್ಟೆಯನ್ನು ಸ್ಟ್ರೈಟ್ ಮಾಡಿಕೊಳ್ಳಬೇಕು. ಇವಾಗ ಇದರ ಕಟಿಂಗ್ ಆಗಿದೆ, ಇನ್ನು ಕೈ ಕಟಿಂಗ್ ಮಾಡಿದರೆ ಆಯಿತು. ಬ್ಲೌಸಿನ ಸ್ಲೀವ್ ಲೆಂತ್ 9 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕಿಕೊಂಡಿದ್ದೇನೆ. ಸ್ಲೀವ್ ಲೆಂತ್ 9, ಅದರ ಕೆಳಭಾಗ ಇಲ್ಲಿಗೆ 12.25 ಇದೆ. 6.1 6 ಇಂಚು 1 ಪಾಯಿಂಟಿಗೆ ಮಾರ್ಕ್ ಹಾಕಿದ್ದೇನೆ. ಈ ಭಾಗ 15 ಇಂಚು, ಕೈಯ ಸುತ್ತಳತೆ ಇದರದ್ದು 15 ಇಂಚು ಇದೆ. ಇದಕ್ಕೆ ನಾನು 3.5 ಇಂಚು ಡೌನಿಗೆ ಮಾರ್ಕ್ ಹಾಕುತ್ತೇನೆ. 3.5 ಇಂಚು ಮೇಲಿಂದ ಕೆಳಕ್ಕೆ. ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಲೈನ್ ಅನ್ನು ಹಾಕಿಕೊಳ್ಳಬೇಕು. ಇಲ್ಲಿ ಕೂಡ ಇಲ್ಲಿಂದ 2.5ಗೆ ಹಾಕಿದ್ದೇನೆ ಮಾರ್ಕು. ಎಲ್ಲ ಅಂಚುಗಳಲ್ಲಿ ಒಂದೊಂದು ಕಟ್ಟುಗಳನ್ನು ಹಾಕಿಕೊಳ್ಳಬೇಕು. ನಾನು ಆಸ್ತೀನ್ ಕಟ್ಟು ಮಾಡುವ ತರೀಕ ಹೀಗೆ ಇದೆ. ಈ ಲೈನಿಗೆ ಸೆಂಟರನ್ನು ಇಟ್ಟುಕೊಂಡು ಇಲ್ಲಿ ಕೆಳಗೆ ಇದೇ ರೀತಿ ಮಡಚಿ ನೋಡಿ, ಇಲ್ಲಿಂದ ಮೇಲಕ್ಕೆ ಕ್ರಾಸ್ ಲೈನ್ ಕಟ್ಟನ್ನು ಮಾಡುತ್ತಾ ಹೋಗಬೇಕು ಈ ಥರ. ಇವಾಗ ಇದನ್ನು ಇಲ್ಲಿ ಈ ಫ್ರಂಟ್ ಸೈಡಿಂದ ಹಿಂಭಾಗಕ್ಕೆ ಸ್ವಲ್ಪ 1/2 ಇಂಚು ಮೇಲಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇಲ್ಲಿಂದ 1/2 ಇಂಚು ಬಿಟ್ಟುಕೊಂಡು ಮೇಲಕ್ಕೆ ಮಾರ್ಕ್ ಹಾಕಿಕೊಳ್ಳಬೇಕು. ಕಂಕುಳು 9, ಮಧ್ಯ 15, ಕೆಳಗಡೆ 12.25, ಮೇಲೆ 9. ಕಂಕುಳು 9 ಅಂದರೆ 18, ಇಲ್ಲಿ 15, ಇಲ್ಲಿ ಕೆಳಗೆ 12.25, ಇದು 15, ಇಲ್ಲಿಂದ ಇಲ್ಲಿಗೆ 9, ಇಲ್ಲಿ 12.25.
ಕಟಿಂಗ್ ಪೂರ್ತಿ ಆಗಿದೆ ಬ್ಲೌಸ್ ಇದ್ದು. ಹೊಲಿದು ಆದ ಮೇಲೆ ತೋರಿಸುತ್ತೇನೆ ಫಿಟ್ಟಿಂಗ್ ಹೇಗಿದೆ ಎಂದು ನೋಡಿ.